ಹೊಳೆನರಸೀಪುರ ಪಟ್ಟಣದ ಸೋಷಿಯಲ್ ಕ್ಲಬ್ ಆವರಣದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉನ್ನತಿ ಪಡೆಯುವ ಸಲುವಾಗಿ ಮೌಲ್ಯಯುತವಾದ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಒಳ್ಳೆಯ ಸ್ನೇಹಿತರ ಒಡನಾಟ ಹಾಗೂ ಕಲಿಕೆಗೆ ಪೂರಕವಾಗಿ ಉತ್ತಮವಾದ ಬಾಂಧವ್ಯ ವೃದ್ಧಿ ಮಾಡಿಕೊಂಡು ಮುನ್ನಡೆಯುವ ಜೊತೆಗೆ ಸಮಾಜದಲ್ಲಿ ಲಭ್ಯವಿರುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳುವ ಮನಸ್ಥಿತಿಯನ್ನು ಬೆಳೆಸಿಕೊಂಡು ಮುನ್ನಡೆಯಿರಿ ಎಂದು BEO ಸೋಮಲಿಂಗೇಗೌಡ ಸಲಹೆ ನೀಡಿದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 7 ವಸತಿ ಶಾಲೆಗಳು, 1 ಕೇಂದ್ರೀಯ ವಿದ್ಯಾಲಯ, ಆದರ್ಶ ವಿದ್ಯಾಲಯ ಹಾಗೂ ಕಸ್ತೂರಬಾ ಶಾಲೆ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿ ಗುಣಾತ್ಮಕ ಶಿಕ್ಷಣ ನೀಡುವ ಜೊತೆಗೆ ಗುಣಾತ್ಮಕ ಫಲಿತಾಂಶ ಪಡೆಯಲಾಗುತ್ತಿದೆ. SSLC ನಂತರ ವ್ಯಾಸಂಗಕ್ಕೆ ITI ಕಾಲೇಜು, ಡಿಪ್ಲೊಮಾ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು, ನರ್ಸಿಂಗ್ ಕಾಲೇಜು ಜೊತೆಗೆ ಕಾನೂನು ಕಾಲೇಜು ಇದ್ದು, ಈ ರೀತಿಯ ಸರ್ಕಾರಿ ಕಾಲೇಜುಗಳ ವ್ಯವಸ್ಥೆಯನ್ನು ಇನ್ಯಾವುದೇ ತಾಲೂಕು ಕೇಂದ್ರದಲ್ಲಿ ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ಸರ್ಕಾರದ ಶಿಕ್ಷಣ ಕ್ಷೇತ್ರದ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಜೀವನ ರೂಪಿಸಿಕೊಳ್ಳಿ ಹಾಗೂ ನಿಮ್ಮ ಇಚ್ಛೆಯ ಅನುಗುಣವಾಗಿ ಇಚ್ಛಿತ ವಿಷಯ ಇಲ್ಲದೇ ಇರುವ ಸಂದರ್ಭದಲ್ಲಿ ಮಾತ್ರ ಪರಸ್ಥಳ ಆಯ್ಕೆ ಮಾಡಿಕೊಳ್ಳಿ ಎಂದು ಸಲಹೆ ನೀಡಿದರು. ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ AS ಗಿರೀಶ್ ಪ್ರಧಾನ ಭಾಷಣ ಮಾಡಿದರು. ತಹಶೀಲ್ದಾರ್ YM ರೇಣುಕುಮಾರ್ ಅವರು 2024-25ನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ದ್ವಿತೀಯ PUCಯ ವಾಣಿಜ್ಯ ವಿಭಾಗ, ಕಲಾ ವಿಭಾಗ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ 11 ವಿದ್ಯಾರ್ಥಿಗಳು, SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 4 ವಿದ್ಯಾರ್ಥಿಗಳು ಹಾಗೂ 85%ಕ್ಕೂ ಹೆಚ್ಚು ಅಂಕ ಪಡೆದ ಸೋಷಿಯಲ್ ಕ್ಲಬ್ ಸದಸ್ಯರ ಮಕ್ಕಳಿಗೆ ಪ್ರಶಸ್ತಿ ಪತ್ರ, ನಗದು ಬಹುಮಾನ ನೀಡಿ ಗೌರವಿಸಿದರು. ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಕೃಷ್ಣಮೂರ್ತಿ ನಿರೂಪಿಸಿದರು. ಸೋಷಿಯಲ್ ಕ್ಲಬ್ ಅಧ್ಯಕ್ಷರಾದ KM ಮೊನ್ನಪ್ಪ, ಪುರಸಭಾ ಸದಸ್ಯ A ಜಗನ್ನಾಥ್, ವೆಂಕಟೇಶ್, ನಟರಾಜ್, ನಾಗರಾಜ್, ಬಾಬು, ವಿಜಯ್ ಕುಮಾರ್, ಸುಭಾಷ್ ಬಾಬು, ರಾಜಣ್ಣ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದು ಬಹಳ ಸಂತೋಷದ ವಿಚಾರ. ಅದು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಮಕ್ಕಳಿಗೆ ಮಾತ್ರ ಅವಕಾಶ ಮಾಡುತ್ತದೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ಗೌರವಾನ್ವಿತ ಸೋಷಿಯಲ್ ಕ್ಲಬ್ನ ಆಕ್ಟಿವಿಟೀಸ್ ನೋಡಿದ್ರೆ ಸಮಾಜಮುಖಿ ಕೆಲಸಗಳಲ್ಲಿ ಬಹಳ ಪ್ರಮುಖ ಪಾತ್ರಧಾರಿಯಾಗಿದೆ. ಈ ಕಡೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡುವಂಥದ್ದು, ಮತ್ತೊಂದೆಡೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಎಲ್ಲ ಶಾಲಾ ಮಕ್ಕಳಿಗೆ ತಿಂಡಿ ವ್ಯವಸ್ಥೆ ಕಲ್ಪಿಸಿಕೊಡುವಂಥದ್ದು, ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗವನ್ನು ಹರಡುವ ಸಂದರ್ಭದಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು, ಹಾಗೆ ಸಾರ್ವಜನಿಕ ಬಂಧುಗಳಿಗೆ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಏರ್ಪಡಿಸುವಂಥದ್ದು, ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಸೋಷಿಯಲ್ ಕ್ಲಬ್ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ. ಕ್ಲಬ್ನ ಸದಸ್ಯ ಬಂಧುಗಳ ಮಕ್ಕಳು ಇಲ್ಲಿ ನೆರೆದಿರೋರು ಚಿನ್ನ ಇದ್ದಾಗೆ ಚಿನ್ನದ ಪುಟಾಣಿಗಳು. ನಿಮ್ಮನ್ನ ಆರಿಸಿ ಇಲ್ಲಿ ಸತ್ಕರಿಸುವಂಥದ್ದು, ಗೌರವಿಸುವಂಥದ್ದು, ನಿಮ್ಮ ಪ್ರತಿಭೆಗೆ ಪುರಸ್ಕಾರ ನೀಡುವಂಥದ್ದು, ನಿಮಗೆ ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ. ಈಗ ತಾನೇ ಕಾಲಿಟ್ಟಿದ್ದೀರಾ, ಇನ್ನು ಮುಂದೆ ನಿಮ್ಮ ಆಳವಾದ ಅಧ್ಯಯನ ನಡೀಬೇಕಾಗಿದೆ. ಅದು ಎಂಥವರೊಂದಿಗೆ? ನಿಮ್ಮಂತ ಉತ್ತಮವಾಗಿ ಓದುವಂಥ ವಿದ್ಯಾರ್ಥಿಗಳೊಂದಿಗೆ ಸ್ಪರ್ಧೆ ನೋಡ್ತಾ ವಿದ್ಯೆ ಕಲಿಯೋದ್ರ ಜೊತೆಗೆ ವ್ಯಯವನ್ನು ಕಲಿತಾ, ನಮ್ಮ ನಿರೂಪಕರು ಹೇಳಿದ ಹಾಗೆ ನಮ್ಮ ಹೊಳೆನರಸೀಪುರ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲೇ ಇರಲಿಲ್ಲ. ನನ್ನ ಅನುಭವದಲ್ಲಿ 7 ವಸತಿ ಶಾಲೆಗಳು, 1 ಕೇಂದ್ರೀಯ ವಿದ್ಯಾಲಯ, 1 ಆದರ್ಶ ವಿದ್ಯಾಲಯ, 1 ಕಸ್ತೂರಬಾ ಗಾಂಧಿ ಶಾಲೆ, ಎಲ್ಲ ಕಡೆ ಪ್ರತಿಭಾವಂತ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟು ಗುಣಾತ್ಮಕ ಶಿಕ್ಷಣ, ಗುಣಾತ್ಮಕ ಫಲಿತಾಂಶವನ್ನು ಪಡಿತಾ ಇದ್ದಾರೆ. ಹಾಗೆ ಈ ತಾಲೂಕಿನಲ್ಲಿ ITI ಇದೆ, ಡಿಪ್ಲೊಮಾ ಕಾಲೇಜುಗಳಿದೆ, ಫಸ್ಟ್ ಏಡ್ ಕಾಲೇಜು, BA, BSc, BCom, BBM, BCA ಮತ್ತು ನರ್ಸಿಂಗ್ ಕಾಲೇಜ್ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಲಾ ಕಾಲೇಜ್ ಇದೆ. ಎಲ್ಲೂ ಕೂಡ ನೋಡಿಲ್ಲ ತಾಲೂಕು ಹೆಡ್ಕ್ವಾರ್ಟರ್ಗೆ. ಹೀಗೆ ಮಕ್ಕಳೇ ನೀವು SSLC ಆದ ನಂತರ ಏನೇನು ಕೋರ್ಸ್ ಓದಬೇಕು ಅಂತ ಹೇಳಿ ಈಗಾಗಲೇ ನಿಮ್ಮ ಶಾಲೆಗಳಲ್ಲಿ
ವೃತ್ತಿ ಮಾರ್ಗದರ್ಶನದ ಕಾರ್ಯಕ್ರಮದ ಅಡಿಯಲ್ಲಿ ಕೆರಿಯರ್ ಗೈಡೆನ್ಸ್ ಅಂತ ಹೇಳಿ ನಿಮ್ಮ ಶಾಲೆಯ ಮುಖ್ಯಸ್ಥರು, ನಿಮ್ಮ ಶಿಕ್ಷಕರು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಪ್ರಬುದ್ಧರಿದ್ದೀರಿ. ಈಗ ಆಫ್ಟರ್ PUC ಆದ ನಂತರ ಏನೆಲ್ಲ ಕೋರ್ಸ್ ಓದಬೇಕು ಅಂತ ಹೇಳಿ ಇಲ್ಲಿ ಮೊದಲನೇ ವಿದ್ಯಾರ್ಥಿ ನಾನು MBBS ಮಾಡಬೇಕು ಅಂತ ಭಾಳ ಖುಷಿ ಆಯಿತು. MBBS ಅಲ್ಲಿ ಮಾಡ್ಬೋದು, ಇಂಜಿನಿಯರಿಂಗ್ ಅಲ್ಲಿ ಮಾಡ್ಬೋದು, ಬೇರೆ ಬೇರೆ ಬೇಕಾದಷ್ಟು ಅವಕಾಶಗಳಿದೆ ಅಂತ ವಿದ್ಯಾಸಂಸ್ಥೆಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕೋರ್ಸ್ ಹೋದ್ರೆ ನೀವು ಹೊರಗಡೆ ಹೋಗಿ. ಆದ್ರೆ ನಮ್ಮ ನರಸೀಪುರದಲ್ಲಿ ಇರ್ತಕ್ಕಂಥ ನರ್ಸಿಂಗ್ ಕಾಲೇಜ್ ಆಗಲಿ, ಲಾ ಕಾಲೇಜ್ ಆಗಲಿ, ಪ್ರೊಫೆಟ್ ಕಾಲೇಜ್ ಆಗಲಿ, ಇಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಸರ್ಕಾರಿ ಕಾಲೇಜುಗಳನ್ನ ಸದ್ಬಳಕೆ ಮಾಡ್ಬೋದು. ನಾವು ಯಾವತ್ತೂ ಖಾಸಗಿ ಕಾಲೇಜಿಗೆ ದುಬಾರಿ ಶುಲ್ಕ ಕೊಟ್ಟು ಓದುವ ಅಗತ್ಯ ಇಲ್ಲ. ಯಾವತ್ತೂ ಕಷ್ಟಜೀವಿ ನಾವು ಯಾವತ್ತೂ ಸರ್ಕಾರಿ ಶಾಲೆಗಳಲ್ಲಿ ಓದಿ ವ್ಯಾಸಂಗ ಮಾಡ್ಕೊಂಡು ಬರ್ತೀವೋ ಕಷ್ಟಗಳನ್ನ, ನೋವುಗಳನ್ನ, ನಲಿವುಗಳನ್ನ ಅನುಭವಿಸ್ಕೊಂಡೇ ಬಂದಿರ್ತೀವಿ. ಅದಕ್ಕೆ ಮಕ್ಕಳೇ, ಉತ್ತಮರ ಸ್ನೇಹವನ್ನು ಮಾಡಿ, ಉತ್ತಮ ನಡವಳಿಕೆ ಇರ್ತಕ್ಕಂಥ ಸ್ನೇಹಿತರನ್ನ ಸಂಪಾದಿಸಿ, ಅವರ ಜೊತೆಯಲ್ಲಿ ನಿಮ್ಮ ಕೋರ್ಸಿನ ಆಳವಾದ ಅಧ್ಯಯನದ ಜೊತೆಗೆ ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಜೊತೆಯಾಗಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂತ ನಿಮ್ಮ ಪತ್ರಿಕೆಗಳಲ್ಲೆಲ್ಲ ಕ್ವಿಜ್ ಕಾರ್ಯಕ್ರಮ ಬರ್ತದೆ, ಜನರಲ್ ನಾಲೆಡ್ಜ್ ಬರ್ತದೆ. ಪ್ರತಿನಿತ್ಯ ಪೇಪರ್ಗಳಲ್ಲಿ ವಿಜಯ ಕರ್ನಾಟಕ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ಕನ್ನಡಪ್ರಭ ಆಗಿರ್ಬೋದು, ಯಾವುದಾದ್ರು ಪತ್ರಿಕೆ ಆಗಿರ್ಬೋದು, ನಿಮ್ಮ ಜ್ಞಾನವನ್ನು ಗುರುತಿಸ್ಕೊಳ್ಳಿ, ಪತ್ರಿಕೆಗಳನ್ನ ಓದಿ, ಕರೆಂಟ್ ಈವೆಂಟ್ಸ್ ಏನೆಲ್ಲ ಸಮಸ್ಯೆ ಬರ್ತದೋ ಎಲ್ಲವನ್ನು ತಿಳ್ಕೊಂಡು ಈ ಕಡೆ ಸ್ಟಡಿ ಕೂಡ ಮಾಡಿ ಮುಂದೊಂದು ದಿನ